ಲಕ್ಷ್ಮಣ್ ಇದ್ದಾರೆ ನೋಡಿ. ರಾಜ TVS ಉಂಟು RTR, ಅದು ಹೊಸತ್ತು ಯಮಹ. ಹೊರಡುವ ಇಲ್ಲಿಂದ. ಎಲ್ಲ ರೆಡಿ ಆಯ್ತು, ಪೆಟ್ರೋಲ್ ಎಲ್ಲ ತುಂಬಿ. ಅಯ್ಯೋ ಶಿಟ್. ಟಾಪಿಕ್ ಇರ್ಬೋದು ಇದು, ಚಾರ್ಮಾಡಿ ಘಾಟಿ. ಹೊಟ್ಟೆಗೆ ಅಂತೆಲ್ಲ ಮರ ತಲೆ ತಿರುಗ್ತೊಂಡು ಬಿದ್ದರೆ ಎಲ್ಲಿಂದ ಕೈಲಾಸ ಸೀದಾ. ನಿಮ್ಗೆ ಎಷ್ಟು ಕಾಣ್ತಾ ಉಂಟು ಗೊತ್ತಿಲ್ಲ. ಹೊಸ ಶೂ ಮಾರ, ನಿನ್ನೆಲ್ಲ ಮೊನ್ನೆ ತಕೊಂಡ. ಹೊಟ್ಟೆಗೆ ಏನಿಲ್ಲ ಮಾರೆ, ತಲೆ ತಿರುಗ್ತುಂಟು ಸಾಕು. ನಿನ್ನ ಫೋಟೋಗೆ ಬೆಂಕಿ ಬಿತ್ತು. ಹೋಗುವ ಮಾರೆ, ಹೊಟ್ಟೆಯಲ್ಲಿ ಏನಿಲ್ಲ, ಖಾಲಿ ಅಪ್ಪಲ್ ತುಂಡಿ ಇರೋದಿಲ್ಲ. ಹೋಗುವ ಸಾಕು, ಇನ್ನು ಗಾಡಿ ಬರ್ತಾ ಇರ್ತದೆ, ಮೂಮೆಂಟ್ ಉಂಟು. ಈ ಜನ ಅಲ್ಲಿದ್ರು ಮಾರ ಅವಾಗ, ಈಗ ಹೋಗ್ತಿದ್ದಾರೆ. ಹೋಗೋಣ. ಟೈಮ್ ಆಯ್ತಾ ಅಜ್ಜು ಟೈಮ್ ಎಷ್ಟಾಯ್ತು ಅಜ್ಜು? 8ಗೆ ಮುಟ್ಟಬೇಕು, ದಾಟಿ. ಈಗ ಇವನ್ ಟ್ರಾವೆಲ್ ಮಾಡ್ಲಿಕ್ಕೆ ಬಂದದಲ್ಲ, ಇವನ್ ಫೋಟೋ ಶೂಟ್ ಮಾಡ್ಲಿಕ್ಕೆ ಬಂದಾಗ ಉಂಟು. सब क्या देखना पड़ रहा है, अच्छा है मैं अंधा हूं. ಇನ್ನೂ ಒಂದು ಸೌಂಡ್ ಬರ್ತಾ ಉಂಟು ಕೆಳಗಿಂದ. ನೀರಿದ್ದ? ಮಳೆ ಇರ್ಬೇಕಿತ್ತು ಮರ, ಇನ್ನೂ ಮಜಾ ಆಗ್ತಿತ್ತು. ಸ್ವಲ್ಪ ಆದ್ರೂ ಹನಿ ಮಳೆ ಆದ್ರೂ ಬೀಳ್ತಿದ್ರೆ ಒಳ್ಳೆ ಆಗ್ತಿತ್ತು. ಹೋಗ ದೊಡ್ಡ ಗಾಡಿ ಎಲ್ಲ ಬಂದ್ರೆ ಮರ ದಾಟ್ಲಿಕ್ಕೆ ಆಗುದಿಲ್ಲ, ಕಾರ್ ಮಾತ್ರ. ಹೋಗೋಣ ಸಾಕು, ಫೋಟೋ ತೆಗ್ದದ್ದು. ಗಾಡಿ ರೀಚ್ ಆಗ್ಬೇಕು ನಾವು. ಬೆನ್ನೆಲ್ಲ ಹೋಯ್ತು. ಫಸ್ಟ್ ಟೈಮ್ ಮಾಡೋದು ರೈಡ್. ನಾಳೆ ಹೇಳಲಿಕ್ಕೆ ಆಗ್ತದಿಲ್ಲ ಗೊತ್ತಿಲ್ಲ. ನಾವು ಲಾಂಗ್ ಹೋಗುದಿಲ್ಲ, ಕಡಿಮೆ ಅಲ್ಲ. ಅಂದಾಯ್ತು ಏರ್ಪೋರ್ಟಿಂದ ಮನೆಯಿಂದ ಏರ್ಪೋರ್ಟ್. ಚಿನ್ನಪ್ಪ ಸ್ವಾಮಿ ಸನ್ನಿಧಿ. ಈ ಥರ ಹಿಸ್ಟ್ರಿ ನಿಮಗೆ ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ, ಹೇಳ್ಬೇಕಂತಿಲ್ಲ. ಆದರೂ ಕೂಡ ಹೇಳ್ಬೇಕಂದ್ರೆ, ನಾವು ಚಿಕ್ಕಮಂಗ್ಳೂರು ರೂಟ್ ಆಗಿ ಘಾಟಿ ರೂಟಲ್ಲಿ ಚಿಕ್ಕಮಂಗ್ಳೂರು ರೂಟ್ ಆಗಿ ಹೋಗುವಾಗ ದೇವಸ್ಥಾನಕ್ಕೆ ಹೋಗಲೇಬೇಕಂತೆ. ಮತ್ತೆ ಎಲ್ಲರೂ ಗಾಡಿ ನಿಲ್ಲಿಸಿ ಎಲ್ಲಿ ಪುನಃ ನಿಲ್ಲಿಸಿದ ಅಂತ ಅದೇ ಅಲ್ಲ. ಚಿಕ್ಕಮಂಗ್ಳೂರು ರೂಟಾಗಿ ಹೋಗುವವರೆಲ್ಲ ಗಾಡಿ ನಿಲ್ಲಿಸಿ ಇಲ್ಲಿ ಪ್ರಸಾದ ಅಥವಾ ಹಾರ್ನ್ ಹಾಕಿ ಹೋಗ್ಲಿಕ್ಕ. ಆಲ್ಮೋಸ್ಟ್ ನಾನು ನೋಡಿದ್ದೇನೆ, ಯಾವುದು ಯೂಟ್ಯೂಬಲ್ಲಿ ಹಾಕಿದ್ರೆ ಯಾರ ಬ್ಲಾಗರ್ನವರೆಲ್ಲ ಜಾಸ್ತಿ ಇಲ್ಲಿ. ಇದ್ದಾನೆ. ಎಷ್ಟೊತ್ತಾಗುತ್ತಾ ಇನ್ನು ಕೂಡ ಬರಲಿಕ್ಕೆ? ನಾನು ದೂರದಿಂದ ನೋಡುವ. ಹೊಸದೊಂದು ಸಿಕ್ಕಿತು, ನಾನು ನೋಡಲಿಲ್ಲ. ಸ್ವಾಮಿ ದೇವರೇ, ಏನು ತೊಂದರೆ ಆಗಲಿಲ್ಲ ಆದರೆ ಆಯ್ತು, ಹೋಗಿ ಬರುವ ತನಕ. ನನ್ನದ್ರಲ್ಲಿ ನೆಟ್ವರ್ಕ್ ಇಲ್ಲ ಚೂರು ಕೂಡ. ನೋಡ್ಬೋದು ಎಲ್ಲ ಬೈಕ್ನವರಾಗಲಿ ಕಾರ್ನವರಾಗಲಿ ನಿಲ್ಲಿಸಿ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ದೇವರದು. ಲೇಟ್ ಆಗಿದೆ ಮಾರ್ರೆ, ಗಂಟೆಗಟ್ಟಲೆ ಮಾಡಬೇಡ, ಲೇಟ್ ಆಗಿದೆ. ನೋಡ್ತಾ ಇರು, ಇಲ್ಲಿ ಕೂತ್ಕೋ ಮೊದಲು.
ನೋಡ್ಲೇಬೇಕು. ಆಲ್ಮೋಸ್ಟ್ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬ ಪ್ಲೇಸ್ಗಳನ್ನು ಹೋಗಿದ್ದೇನೆ. ತುಂಬ ಘಾಟಿ ಹೋಗ್ತೇನೆ, ಚಾರ್ಮಾಡಿ ಘಾಟಿ ಆಗಲಿ, ಕೊಡ್ಚಾದ್ರಿ ಘಾಟಿ ಆಗಲಿ, ಮತ್ತೆ ಬೇರೆ ಪ್ಲೇಸ್ ಅಂದರೆ ಇವಾಗ ನಾನು ಸಣ್ಣ ಇದ್ದೆ, ಅಂದರೆ ಸುಮಾರು 8 7 ಯಾವಾಗ ಸ್ಟಾರ್ಟ್ ಮಾಡ್ತಿದ್ದೆ ನಾನು. ಜೊತೆಗೆ ಒಳ್ಳೆ ಬ್ಲಾಗರ್, ವ್ಯೂವರ್ಸ್, ಸಬ್ಸ್ಕ್ರೈಬರ್ ಎಲ್ಲ ಸಿಗ್ತಿದ್ರು ನನಗೆ. ತೊಂದರೆ ಇಲ್ಲ, ನನ್ನ ಟೈಮ್ ಈ ಮೂಮೆಂಟಿಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ದೊಡ್ಡ ಲೇಟ್ ಏನಲ್ಲ, ಪ್ರಯತ್ನ ಪಡ್ಬೋದು. ಪ್ರಯತ್ನ ಪಟ್ಟಿದ್ರೆ ಅದಕ್ಕೆ ಮಾರ್ಗ ಉಂಟಂತಲ್ಲ, ಹಾಗೆ ಪ್ರಯತ್ನ ಪಡುವ. ನಮ್ಮ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ ಇರ್ತಾರ, ಒಂದಲ್ಲ ಒಂದು ದಿನ ಮುಟ್ಟಿಸ್ತಾರೆ, ನಮ್ಮನ್ನು ಗೆಲುವು ಸಾಧಿಸ್ತಾರೆ. ಭರವಸೆ ಉಂಟು. ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾವಾಗ ಸಪೋರ್ಟಿವ್ ಆಗಿ ಇರ್ತಾರೆ ಅಂತ. ಮತ್ತೆ ನನ್ನ ವ್ಯೂವರ್ಸ್ ಹತ್ರ ಬೇರೆ ಏನು ಕೇಳುದಿಲ್ಲ, ಸಪೋರ್ಟ್ ಮಾಡಿ. ಮತ್ತೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ನಿಂದ ನಮ್ಮ ಒಂದು ಸಣ್ಣ ಯೂಟ್ಯೂಬ್ ಆದಷ್ಟು ಬೇಗನೆ ರೀಚ್ ಆಗಬೇಕಾದ್ರೆ ಗಾಯ್ಸ್, ಈಗ ಸ್ವಲ್ಪ ಚಳಿ ಆಗ್ತಾ ಉಂಟು. ಅಂದ್ರೆ ನಾವು ಸ್ವಲ್ಪ ಕೆಳಗಿದ್ದೇವೆ, ಈಗ ಶೀತ ಆಗಿದೆ, ಫುಲ್ಲು ಶೀತ ಆಗಿದೆ, ಮೂಗಲ್ಲೆಲ್ಲ ನೀರು ಇಳಿತಾ ಉಂಟು. ಈಗ ಆಲ್ಮೋಸ್ಟ್ ಚಳಿ ಆಗ್ತಾ ಉಂಟು ನನಗೆ, ಅಂದ್ರೆ ಅನುಭವ ಆಗ್ತಾ ಉಂಟು ಚಳಿದು. ಕೋಲ್ಡ್ ಕೋಲ್ಡ್ ಗಾಳಿ ಬೀಸ್ತಾ ಉಂಟು. ಕೆಳಗೆ ಬಂದಿವಿ, ಆವಾಗ ನಾವು ಟಾಪ್ ಅಲ್ಲಿ ಇದ್ದೆ, ಅಲ್ಲಿ ಬಿಸಿಲಿತ್ತು, ಸ್ವಲ್ಪ ಬಿಸಿಲಿತ್ತು, ಹಾಗೆ ಸ್ವಲ್ಪ ಓಕ ಇಲ್ಲೊಂದು ಹೋಟೆಲ್ ಸಿಕ್ಕಿತ್ತು, ಹಾಕ್ಬಾಜೆ. ಎಲ್ಲಿಂದ ಎಲ್ಲಿಗೆ ಮಾರೆ, ಎಂತ ಬಚ್ಚದ. ನಾವೊಂದು ಮಿನಿಮಮ್ ಒಂದು ಎಷ್ಟು ಕಿಲೋಮೀಟರ್ ಬಂದ್ವಿ, ಸ್ಟ್ಯಾಂಡ್ಗೆ ಬೆಂಕಿ ಇತ್ತು ಸಾವು. ಅಂದಾಜು ಎಷ್ಟು ಕಿಲೋಮೀಟರ್ ಆಯ್ತಾ? ಅಂದಾಜು ಎಷ್ಟು ಕಿಲೋಮೀಟರ್ ಬಂದ್ವಿ, ಎಷ್ಟು ಕಿಲೋಮೀಟರ್ ಬಂದ್ವಿ ಅಂತ? ಎಂತ 400 ಮಾರೆ. Five minutes later. ವಿ ಪಾಯಿಂಟ್ ಹತ್ರ ಇದ್ದೇವೆ ನಾವೀಗ. ಇನ್ನು ಮಸ್ತ್ ಕೂಡ ಉಂಟತ್ತು ವಿ ಪಾಯಿಂಟ್. ಓ ಅಲ್ಲಿ ಮರ ಕಾಣ್ತಾ ಉಂಟಲ್ಲ, ಅದರ ಹತ್ರ ಹೋಗ್ಬೇಕು. ನೋಡುವ, ಹತ್ತುವ ಬೆಟ್ಟ ಹತ್ತಿದಾಗೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ CL ಲಾಗರ್ ಚೇತನಾಚಾರ್ಯ. ಇವತ್ತಿನ ಲಾಗ್ ನಾರ್ಮಲ್ ಲಾಗ್ ಅಲ್ಲ, ಫಸ್ಟ್ ಟೈಮ್ ಟ್ರಾವೆಲಿಂಗ್ ಲಾಗ್, ಅದು ಕೂಡ ಬೈಕ್ನಲ್ಲಿ. ನಾವೀಗ ರೀಚ್ ಆಗಿದೆ ದೇವರ ಮನೆ. ಇನ್ನು 2-3 ಪ್ಲೇಸನ್ನು ಏನು ಲೀಸ್ಟ್ ಮಾಡಿದೆ. ಲೇಟ್ ಆಗಿದೆ. ಇವತ್ತಿನ ವೆದರ್ ತುಂಬ ಕೂಲ್ ಉಂಟು, ಮತ್ತು ಹಿಮ ಸ್ವಲ್ಪ ಕಮ್ಮಿ ಉಂಟು ಇವತ್ತು. ಹಾಗೆ ನಿಮಗೆ ಫ್ರಂಟ್ ಪ್ಲೇಸನ್ನು ತೋರಿಸ್ತೇನೆ. ಅದಕ್ಕೂ ಜನ ಸ್ವಲ್ಪ ಕಡಿಮೆ ಇದೆ, ಅಂದರೆ ಜನ ಇಡ್ತಾರೆ ಯಾವಾಗಲೂ.
ವ್ಯೂ ನೋಡ್ಬೋದು. ಯಾವ ವ್ಯೂಗೆ ಹೋಗ್ಲಿಕ್ಕೆ ಆಗುತ್ತೆ ನೋಡ್ಬೇಕೀಗ. ಅಲ್ಲಿ ಹೋಗುವ. ಗಾಯ್ಸ್, ದೇವರ ಮನೆ ವ್ಯೂಸ್ ನೋಡಿ. ನಾವು ನೆಕ್ಸ್ಟ್ ಪ್ಲೇಸ್ ಲೊಕೇಶನ್ ಮಾಡಿದ್ದು ಮುಳ್ಳಯ್ಯನಗಿರಿ. ಅಲ್ಲೇ ವೆದರ್ ನೋಡ್ಬೇಕು, ಬೇಗ ಹೊರಡುವ. ಇಲ್ಲಿ ಸ್ವಲ್ಪ ವ್ಯೂಸ್ ಸ್ವಲ್ಪ ಕಮ್ಮಿ ಉಂಟು, ಕ್ರೌಡ್ ಇರ್ಬೇಕು, ಇನ್ನು ಕೂಡ ಒಳ್ಳೇದಾಗತ್ತೆ ವ್ಯೂಸ್ ನೋಡ್ಲಿಕ್ಕೆ. ಇಲ್ಲಾದ್ರೆ ಮುಳ್ಳಯ್ಯನಗಿರಿ ಹೋಗುವ ಬೇಗ. ಅಲ್ಲ, ಮುಳ್ಳಯ್ಯನಗಿರಿ ಬೇಗ ಹೋದ್ರೆ ಮತ್ತೆ ವ್ಯೂಸ್ ನೋಡ್ಬೋದಲ್ಲ, ಮತ್ತೆ ಬಿಸಿಲಲ್ಲಿ ಯಾರು ಹತ್ತುದು ಮಾರೆ. ಕೇಳ್ತಾ ಅಲ್ಲಿಗೆ ಹೋಗುವ ಅಂತ ಇದಕ್ಕೆ. ನೆಕ್ಸ್ಟ್ ಪ್ಲೇಸಿಗೆ ಹೋಗುವ. ನೋಡಿ, ಈಗ 100 ಕಿಲೋಮೀಟರ್ ಇದೆ. ಅಲ್ಲಿ ಹೋಗುವಾಗ ಬಿಸಿಲು ಬಂದು 100 ಉಂಟಾ ಇಲ್ಲಿಂದ ಅಲ್ಲಿ? ನಾವು ರಿಟರ್ನ್ ಅದೇ ರೂಟ್ ಅಲ್ಲಿ ಹೋಗುದಾ ಇನ್ನೊಂದ? ಎಲ್ಲಿಗೆ ಹೋಗುತ್ತೆ? ರೂಟ್ ಗೊತ್ತುಂಟಲ್ಲ ಮಾರೆ. ಪ್ಲೇಸ್ ಎಲ್ಲ ಮುಗೀತು, ಲೇಟ್ ಆಗಿತ್ತ, ಹಾಗೆ ತುಂಬಾ ಪ್ಲೇಸ್ಗಳನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಮುಳ್ಳಯ್ಯನಗಿರಿ, ಅಲ್ಲಿಗೆ ಹೋಗುವ. ಅಲ್ಲಿ ತುಂಬಾ ವ್ಯೂಸ್ ಉಂಟಂತೆ, ನಾನು ಕೂಡ ಹೋಗ್ಲಿಲ್ಲ, ಅವರು ಕೂಡ ಫಸ್ಟ್ ಟೈಮ್ ಹೋಗೋದು. ಹಾಗೆ ನಾವೆಲ್ಲ ಅಲ್ಲಿ ರೀಚ್ ಆಗುವ. ದೇವರ ಮನೆ ಕೆಳ ರೂಟ್ ಆಗಿ ಹೋಗ್ತಾ ಇದ್ದೇವೆ ನಾವೀಗ. ಕೆಳಗಿನ ವ್ಯೂಸ್ ನೋಡ್ಬೋದು. ರೋಡ್ ಮಾತ್ರ ಚೂರು ಕೂಡ ಒಳ್ಳೇದಿಲ್ಲ ಮಾತ್ರ ಇದು. ಸೊಂಟ ಬೆನ್ನೆಲ್ಲ ಹೋಗ್ಬೋದು ಈ ರೋಡಲ್ಲಿ ಹೋದ್ರೆ. ನೋಡಿ ಅಂತ ವ್ಯೂಸ್. ಗಾಯ್ಸ್, ಮಂಗಳೂರು ಟು ದೇವರ ಮನೆ ವ್ಯೂಸ್ ಎಲ್ಲ ನೀವು ನೋಡಿದ್ರಿ. ಮುಂದಿನ ಮುಳ್ಳಯ್ಯನಗಿರಿ ವ್ಯೂಸನ್ನು ಪಾರ್ಟ್ 2ನಲ್ಲಿ ನಿಮಗೆ ತೋರಿಸ್ತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಆದಷ್ಟು ಬೇಗ ಪಾರ್ಟ್ 2ನೊಂದಿಗೆ ನಿಮ್ಮೊಟ್ಟಿಗೆ ಸಿಗುವ. ಸಪೋರ್ಟ್ ಹೀಗೆ ಇರಲಿ. ಬಾಯ್.